ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಹೊಸ ವಿಡಿಯೋ ತೊಗೊಂಡು ಬಂದೇನೆ. ಏನಂದ್ರೆ ಪಿಜ್ಜಾ ಬೇಸ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿರಿ, ಮೆಜರ್ಮೆಂಟ್ ಮಾತ್ರ ಭಾಳ ಇಂಪಾರ್ಟೆಂಟ್ ಇರ್ತದೆ. ಈಗ ನಾನು ಒಂದು ಮೇಜರ್ ಕಪ್ ತೊಗೊಂಡಿದ್ದೀನಿ ಸಣ್ಣದು, ಅದರಲ್ಲೇ 4 ಕಪ್ ಈಸ್ಟ್ ಹಾಕ್ತೀನಿ, 4 ಸ್ಪೂನ್ ಈಸ್ಟ್ ಹಾಕ್ತೀನಿ. ಆಮೇಲೆ ಒಂದೂವರೆ ಚಮಚದಷ್ಟು ಸಕ್ಕರೆ ಹಾಕ್ತೀನಿ. ಆಮೇಲೆ ಅರ್ಧಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ನೀರು ತೊಗೊಂಡೇನೆ, ಉಗುರು ಬೆಚ್ಚಗಿರೋ ನೀರು ತೊಗೊಂಡೇನೆ. ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಅಂತ ಫಸ್ಟಿಗೆ ಕೆಲಸ ಮಾಡೋಣ ಅಂತ. ಏನಂದ್ರೆ 4 ಸ್ಪೂನು ಈಸ್ಟ್ ತೊಗೊಂಡಿದ್ದೀನಿ, 1.5 2 ಸ್ಪೂನಷ್ಟು ಸಕ್ಕರೆ ತೊಗೊಂಡೇನಿ. ಉಗುರು ಬೆಚ್ಚ ನೀರು ಹಾಕಿ ಚೆನ್ನಾಗಿ ಕೈಯಾಡಿಸಿ ಮುಚ್ಚಿಟ್ಬಿಟ್ಟೆ 15ರಿಂದ 20 ನಿಮಿಷ. ಅದನ್ನು ಇಲ್ಲೇ ಹಿಟ್ಟು ಅಳತೆ ಮಾಡ್ಕೊಳಂತ. ನಾನೀಗ ಗೋಧಿ ಹಿಟ್ಟು ತೊಗೊಂಡೇನಿ. ಮೈದಾ ಹಿಟ್ಟಿನ ಪಿಜ್ಜಾ ಬೇಸ್ ಮಾಡ್ಲಿಕ್ಕತ್ತಿಲ್ಲ, ನಾನು ಗೋಧಿ ಹಿಟ್ಟಿನ ಪಿಜ್ಜಾ ಬೇಸ್ ಮಾಡ್ಲಿಕ್ಕತ್ತೇನೆ. ಹಾಗಾಗಿ 4 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. ಮೇಜರಿಂಗ್ ಕಪ್ ಅಂಥೇಳಿ ಸಿಗ್ತದೆ ನಿಮ್ಗೆ, ಅದನ್ನಾದರೂ ತೊಗೋಬೋದು. ಇಲ್ಲಾಂದರೆ 250 ml ಒಂದು ಗ್ಲಾಸ್ ಇರ್ತದಲ್ಲ, ಅದನ್ನು ಕೂಡ ನೀವು ತೊಗೋಬೋದು. 4 ಕಪ್ಪಷ್ಟು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೇನು ಒಂದು ಸೈಡು. ಈಗ ನೋಡಿರಿ, ಇದು 15ರಿಂದ 20 ನಿಮಿಷ ಬಿಟ್ಟಿದ್ದಕ್ಕೆ ಯಾವ ರೀತಿ ಬುರುಗುಗತೆ ಬಂದದ ಮೇಲೆ ಹಿಂಗೆ ಬರಬೇಕು. ಅಂದ್ರೆ ಈ ಈಸ್ಟ್ ಚಲೋ ಅದ ಅಂತ ಅರ್ಥ. ಅದರೊಳಗೆ ನಾವು ಗೋಧಿ ಹಿಟ್ಟು ಹಾಕಿ ಒಂದ್ಸಲ ಕೈ ಆಡಿಸ್ಕೊಂಬಿಡೋಣಂತ. ಈಗ ಇದೇನು ನಾನು ನಿಮ್ಗೆ ಹಿಟ್ಟು ಕಲ್ಸೋದು ತೋರಿಸ್ಲಿಕ್ಕತ್ತೇನಲ್ಲ, ಫುಲ್ ಡೀಟೇಲಾಗಿ ತೋರಿಸ್ಲಿಕ್ಕತ್ತೀನಿ. ಇದು ಇಂಪಾರ್ಟೆಂಟ್ ಅದ, ನೀವು ಕರೆಕ್ಟ್ ಇದೇ ರೀತಿಯೇ ಮಾಡಬೇಕು. ಅಂದಾಗ ನಿಮ್ಮದು ಪಿಜ್ಜಾ ಬೇಸು ಭಾಳ ಚಲೋ ಆಗ್ತದೆ. ಒಂದ್ಸಲ ಚೆನ್ನಾಗಿ ಕೈ ಆಡಿಸ್ಕೊಂಡ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಯಾಕಂದ್ರೆ ನಾವು ಪಿಜ್ಜಾ ಮಾಡಿದಾಗ ಮೇಲೆಲ್ಲ ಉಪ್ಪಿರ್ತದೆ, ಆದ್ರೆ ಬೇಸ್ ಒಳಗೆ ಉಪ್ಪಿಲ್ಲ ಅಂದರೆ ಟೇಸ್ಟಿ ಅನ್ಸಂಗಿಲ್ಲ, ಸಪ್ಪಾಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈಗ ನೀರು ಹಾಕಿ ಕಲಿಸ್ಲಿಕ್ಕತ್ತೀನಿ. ಹದ ಹೆಂಗಿರ್ಬೇಕಂದ್ರೆ ಗೋಧಿ ಹಿಟ್ಟು ಏನು ಕಲಿಸ್ತೀವಲ್ಲ ಚಪಾತಿಗೆ, ಅದಕ್ಕಿಂತ ಮೆತ್ತಗಿರಬೇಕು. ಹೋಳ್ಗೆ ಹಿಟ್ಟು ಏನು ಕಲಿಸ್ತೀವಲ್ಲ ಹೂರ್ಣದ ಹೋಳ್ಗೆ ಮಾಡಲಿಕ್ಕೆ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಆ ಹದಕ್ಕೆ ನೀವು ಹಿಟ್ಟು ಕಲಿಸ್ಕೋಬೇಕಾಗ್ತದೆ. ಅದ್ರ ಮೇಲೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಮೆಜರ್ಮೆಂಟ್ ಯಾವ ರೀತಿ ಮಾಡೋದಂದ್ರೆ, 1 ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡಿರ್ತೀರಲ್ಲ, ಅದಕ್ಕೆ 1 ಸ್ಪೂನ್ ಈಸ್ಟ್ ಹಾಕಿರ್ತೀರಿ. 1/4 ಗ್ಲಾಸ್ ಅಂದ್ರೆ 1/4 ಭಾಗದಷ್ಟು ನೀರು ಬೇಕು. ಈಗ ನಾನು 4 ಗ್ಲಾಸ್ ತೊಗೊಂಡಿದ್ದಕ್ಕೆ 1 ಗ್ಲಾಸ್ ನೀರು ಬೇಕಾಯ್ತು ನನಗೆ. ಅದರೊಳಗೂ ಒಂದು ಸ್ವಲ್ಪ ಉಳಿಸಿದ್ದೆ, ಆದರೆ ಆಮೇಲೆ ನಾದೋ ಮುಂದೆ ಅದು ಒಂದು ಸ್ವಲ್ಪ ನೀರು ಹಾಕಿ ನಾದಿದ್ದೀನಿ. ಈಗ ನೋಡಿರಿ, ಹಿಟ್ಟು ಕಲಿಸ್ಕೊಂಬಿಟ್ಟೆ. ಈಗ ಒಣ ಅನ್ನಿಸ್ತದೆ, ಹಾಗಾಗಿ ಮತ್ತೊಂದು ಸ್ವಲ್ಪ ಏನು ನೀರು ಉಳಿದಿತ್ತಲ್ಲ, ಒಂದು 3 ಸ್ಪೂನಷ್ಟು ನೀರು ಉಳಿದಿತ್ತು ತೋರಿಸಿದ್ನಲ್ಲ, ಅದನ್ನು ಬೇಕಂದ್ರೆ ಹಾಕಿ ಕಲಿಸೋಣ ಅಂತ ಇಟ್ಟಿದ್ದೆ. ಆಮೇಲೆ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕಿ ನಾದಿದೆ. ಈಗ ಈ ಪ್ರೊಸೀಜರ್ ಕೂಡ ಇಂಪಾರ್ಟೆಂಟ್ ಅದ. ಏನಂದ್ರೆ ಎಣ್ಣೆ ತೊಗೊಂಡೇನು ನೋಡಿರಿ, ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದಬೇಕು. ಇದನ್ನು 15ರಿಂದ 20 ನಿಮಿಷ ಚೆಂದಾಗಿ ನಾದಬೇಕು. ಅದೇನು ನಾವು ಈಸ್ಟ್ ಹಾಕಿರ್ತೀವಲ್ಲ, ಅದು ಆ್ಯಕ್ಟಿವೇಟ್ ಆಗಬೇಕಂದ್ರೆ ಚೆಂದಾಗಿ ಹಿಟ್ಟೊಳಗೆ ನಾದಬೇಕು. ಅದನ್ನು ನೀವು ಬ್ರೆಡ್ ಮಾಡಿರಿ, ಪಿಜ್ಜಾ ಮಾಡಿರಿ, ಪ್ರೊಸೀಜರ್ ಏನು ಹಿಟ್ಟು ಕಲಿಸೋದಲ್ಲ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಮುಂದೆ ನೀವು ಏನೇ ಮಸಾಲೆ ಹಾಕಿ ಮಾಡಿದರೂ ಚಲೋ ಆಗ್ತದೆ, ಆದರೆ ಹಿಟ್ಟು ಕಲಿಸೋದು ಮಾತ್ರ ಕರೆಕ್ಟ್ ಮೆಥಡ್ನಲ್ಲೇ ಕಲಿಸ್ಬೇಕು. ಈಗ ನೋಡಿರಿ, ಚೆನ್ನಾಗಿ ನಾದ್ಕೊಂಡೆ 15ರಿಂದ 20 ನಿಮಿಷ ಕಂಟಿನ್ಯೂ ನಾದ್ತಾನೇ ಇದ್ದೀನಿ ನಾನು. ಏನು ಮಾಡಿದೆ, ಮೊದಲೊಂದು ಸ್ವಲ್ಪ ನೀರು ಹಾಕಿದೆ, ಯಾಕಂದ್ರೆ ಗಟ್ಟಿ ಭಾಳ ಅನ್ನಿಸ್ತಂತ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ನಾದ್ಲಿಕ್ಕತ್ತೇನೆ. ಈಗ ನೋಡಿರಿ, ಅಂಗೈಯಿಂದ ನಾದ್ಲಿಕ್ಕತ್ತೇನೆ. ಹೆಂಗೆ ಆಗ್ಯದ ಅಂತ ಗೊತ್ತಾಗ್ತದಂದ್ರೆ, ನೆಲಕ್ಕೆ ಅಂಟ್ಕೊಳಂಗಿಲ್ಲ ಅದು. ನಾವು ನಾದೋ ಮುಂದೆ ಹಿಟ್ಟು ನೆಲಕ್ಕೆ ಅಂಟ್ಕೊಳಂಗಿಲ್ಲ, ಮೊದಲು ಅಂಟ್ಕೋತಿರ್ತದೆ ಚಲೋ. ಕರೆಕ್ಟ್ ಹದ ಬಂತಂದ್ರೆ ನೆಲಕ್ಕೆ ಅಂಟ್ಕೊಳಂಗಿಲ್ಲ. ಅಷ್ಟಾಗೋ ತನಕ ನಾದತಾನೇ ಇರಬೇಕು. ಆಮೇಲೆ ಒಂದು ಸಣ್ಣ ಗುಳ್ಳಿ ಬರ್ತದೆ, ಈ ಹಿಟ್ಟು ನಾದೋ ಮುಂದೆ ಸಣ್ಣ ಸಣ್ಣ ಗುಳ್ಳಿ ಬರ್ತದೆ. ಆ ಹದ ಬರೋ ತನಕ ನಾದೋದು. ಮೈದಾ ಹಿಟ್ಟಿನಾಗೂ ಮಾಡ್ಬೋದು ನಾವು ಪಿಜ್ಜಾ ಬೇಸು, ಆದರೆ ಹೆಲ್ತ್ ವಾಯ್ಸ್ ನೋಡಿದ್ರೆ ಗೋಧಿ ಹಿಟ್ಟು ಚಲೋ ಅಂತ ನಾನು ಅದ್ರೊಳಗೆ ಮಾಡ್ಲಿಕ್ಕತ್ತೇನೆ. ಚೆನ್ನಾಗಿ ನಾದಬೇಕು ಇದನ್ನು. ನೋಡಿರಿ, ಅಂಗೈಯಿಂದ ಹೆಂಗೆ ಪ್ರೆಸ್ ಮಾಡ್ಲಿಕ್ಕತ್ತೇನೆ ಅಂತ. ಇಷ್ಟು ನಾವು ಪ್ರೆಸ್ ಮಾಡಿದರೂ ಕೂಡ ಹೆಂಗೆ ಬೇಕಂಗೆ ನೆಲಕ್ಕೆ ಅಂಟ್ಕೊಳ್ಳಿವಲ್ತು. ಅಂದರೆ ಈಗ ಹದ ಕರೆಕ್ಟ್ ಬರ್ಲಿಕ್ಕತ್ತದ. ಸೊ ಈಗೇನು ಮಾಡೋದು, ನಾನೇನು ಪಾತ್ರೆ ಒಳಗೆ ಹಿಟ್ಟು ಕಲಿಸಿದ್ನಲ್ಲ, ಅದರ ಒಳಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಚ್ಚಿದೆ. ಎಲ್ಲ ಕಡೆ ಹಚ್ಚಿ ಈ ಹಿಟ್ಟನ್ನು ನೋಡಿರಿ ನಾನು ಯಾವ ರೀತಿ ಅದನ್ನು ಫೋಲ್ಡ್ ಮಾಡ್ಲಿಕ್ಕತ್ತೇನೆ ಅಂತ. ಈ ರೀತಿ ಬಾಲ್ ಗತೆ ಮಾಡ್ಕೋಬೇಕು. ನೋಡಿರಿ ಹೆಂಗೆ ಕಾಣ್ಲಿಕ್ಕತ್ತದ ಅದು ಪದರ ಮೇಲಂತ. ಅಂದ್ರೆ ಅದು ಬೂಸ್ಟ್ ಆಗ್ಲಿಕ್ಕತ್ತದ. ಆ ಈಸ್ಟ್ ಏನು ಹಾಕಿರ್ತೀವಲ್ಲ ಅದು ಉಬ್ಲಿಕ್ಕೆ ಶುರು ಆಗ್ತದೆ ಸಣ್ಣಗೆ. ಸೊ ಈಗ ನೋಡ್ಕೊಳ್ರಿ ನೀವು ಕನ್ಸಿಸ್ಟೆನ್ಸಿ, ನಾನು ಯಾವ ರೀತಿ ಹಿಟ್ಟು ಇಟ್ಟೀನಿ ಪಾತ್ರೆ ಒಳಗಂತ. 2 ತಾಸು ಇದನ್ನು ಹಾಗೆ ಬಿಟ್ಬಿಡಬೇಕು, ಮುಟ್ಲಿಕ್ಕೆ ಹೋಗಬಾರ್ದು. ಒಟ್ಟು 2 ತಾಸು
ಬಿಟ್ಟು ಆಮೇಲೆ ತೆಗೆದಾಗ ನೋಡಿರಿ ಯಾವ ರೀತಿ ಉಬ್ಬೇದಂತ. ನೀವು ಮೊದಲಿಂದ ನೋಡಿರಿ ನಾನು ಕಲಸಿಟ್ಟಾಗ ಯಾವ ರೀತಿ ಕನ್ಸಿಸ್ಟೆನ್ಸಿ ಇತ್ತಂತ. ಈಗ ನೋಡಿರಿ ಹೆಂಗೆ ಉಬ್ಬೇದು, ಒಂದಕ್ಕೆ 2 ಪಟ್ಟು ಆಗಿರ್ತದೆ ಈಗ. ಸೊ ನಾ ಏನು ಮಾಡಿದೆ, ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡೆ ಈಗ ಹಿಟ್ಟನ್ನೆಲ್ಲ ಫುಲ್ ಒಂದು ಕಡೆ ಮಾಡ್ಕೋತೀನಿ. ನಾದುದೇನದಲ್ಲ ಅದು ಭಾಳ ನೀಟಾಗಿ ನಾದಬೇಕು. ಅಂದಾಗ ನಿಮಗೆ ನೀವು ಎಷ್ಟು ನಾದುತ್ತೀರೋ ಅಷ್ಟು ಚಲೋ ಆಗ್ತದೆ. ಸೊ 15-20 ನಿಮಿಷ ಇದನ್ನು ನಾದಬೇಕಾಗ್ತದೆ ಹಿಟ್ಟು ಕಲಸಿದ ಮೇಲೆ. ಆಮೇಲೆ ಮುಚ್ಚಿಡ್ತೀವಿ. ಒಂದು 2 ತಾಸು ಮುಚ್ಚಿಟ್ಬಿಟ್ಟಿದ್ದೆ ನಾನು. ಈಗ ಮತ್ತೆ ನಾನು ಕಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಹಾಕಿ ಒಂದು ಸಲ ನಾದ್ಕೋತೀನಿ ಅಷ್ಟೇ, ಭಾಳ ಅಲ್ಲ. ಈಗ ಭಾಳ ನಾದ್ಲಿಕ್ಕೆ ಹೋಗಬಾರ್ದು. ಒಂದು ಸಲ ನಾದ್ಕೊಂಡು ಉರುಳಿ ಹಾಕೊಳ್ಳಿಕ್ಕೆ ಶುರು ಮಾಡೋಣಂತ. ಈ ಪಿಜ್ಜಾ ಬೇಸ್ ನೀವು ಮಾಡಿಟ್ಕೊಂಡು 1-2 ದಿವಸ ಬೇಕಾದಂಗೆ ಇಡ್ಬೋದು. ಈಗ ನಿಮಗೆ ಒಮ್ಮೆ ಮಾಡ್ಲಿಕ್ಕೆ ಬಂತಂದ್ರೆ ನೀವು ಫ್ರೆಶ್ ಕೂಡ ಮಾಡ್ಕೋಬೋದು. ಹಿಂದಿನ ದಿವಸ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ನೀವು ಪಿಜ್ಜಾ ಮಾಡ್ಬೋದು. ನಾನು ಗೋಧಿ ಹಿಟ್ಟೇ ಪ್ರಿಫರ್ ಮಾಡ್ತೇನೆ ಆದಷ್ಟು, ಯಾಕಂದರೆ ಅದನ್ನು ಸಣ್ಣ ಹುಡುಗರು ತಿನ್ಬೋದು, ದೊಡ್ಡವರು ತಿನ್ಬೋದು. ಮೈದಾ ಹಿಟ್ಟಂದ್ರೆ ಹೆವಿ ಅನ್ನಿಸ್ತದೆ, ಹೆಲ್ತಿಗೂ ಒಳ್ಳೆಯದಲ್ಲ. ಹಾಗಾಗಿ ಗೋಧಿ ಹಿಟ್ಟಿಂದನೇ ಮಾಡೋದು ಒಳ್ಳೆಯದು. ಅದ್ರ ಕಲರ್ ಮೈದಾ ಹಿಟ್ಟಿಂದು ಚೆನ್ನಾಗಿ ಬರ್ತದೆ, ಗೋಧಿ ಹಿಟ್ಟಿಂದು ಒಂದು ಸ್ವಲ್ಪ ಕಪ್ ಅನ್ನಿಸ್ತದೆ. ಗೋಧಿ ಕಲರ್ ಬರ್ತದೆ ನಾವು ಬೇಸ್ ಮಾಡಿಟ್ಟಾಗ, ಅಷ್ಟೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗ್ತದೆ. ಈಗ ನೋಡಿರಿ ಕರೆಕ್ಟ್ ನಾನು ಹಿಟ್ಟನ್ನು ಕಟ್ ಮಾಡ್ಕೊತಿದ್ದೀನಿ. ಇದನ್ನು ಫಸ್ಟ್ ಉರುಳಿ ಹಾಕಿ ಇಟ್ಕೊಂಡ್ಬಿಡಬೇಕು. ಒಂದು ಗ್ಲಾಸ್ 250 ml ಒಂದು ಗ್ಲಾಸ್ ಇರ್ತದಲ್ಲ, ಆ 1 ಗ್ಲಾಸ್ ಹಿಟ್ಟು ತೊಗೊಂಡ್ರೆ ನಿಮಗೆ 2 ಪಿಜ್ಜಾ ಬೇಸ್ ಆಗ್ತದೆ. ಈಗ ನಾನು ಈ ಪಾತ್ರೆ ಒಳಗೆ ಎಲ್ಲ ಉರುಳಿ ಮಾಡಿ ರೆಡಿ ಮಾಡಿ ಇಟ್ಕೋತೇನೆ. ನಾ ಇಷ್ಟೆಲ್ಲ ಪ್ರೊಸೀಜರ್ ತೋರಿಸೋ ತನಕ ವಿಡಿಯೋ ಭಾಳ ಲಾಂಗ್ ಆಗ್ತದೆ. ಸೊ ನಾನೀಗ ಫಸ್ಟ್ ಯಾವ ರೀತಿ ಹಿಟ್ಟು ಕಲಿಸ್ಬೇಕು ಪಿಜ್ಜಾ ಬೇಸಿಗೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಲಿಕ್ಕತ್ತೇನೆ. ನೋಡಿರಿ, ನಾನು ಉರುಳಿ ಮಾಡಿ ಈ ರೀತಿ ಇಟ್ಟಿರ್ತೀನಲ್ಲ, ನೀವು ಹೆಂಗೆ ಇಡ್ತೀರಿ ಹಂಗೆ ಉಬ್ತದದು, ಬೂಸ್ಟ್ ಹಾಕೋತ ಹೋಗ್ತದೆ. ಆಮೇಲೆ ಈ ರೀತಿ ಉರುಳಿ ಮಾಡಿ ಮುಚ್ಚಿಟ್ಬಿಡ್ಬೇಕು. ಅದನ್ನು ಗಾಳಿಗೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಮುಚ್ಚಿಟ್ಟು ಒಂದೊಂದನ್ನೇ ಪ್ರೊಸೀಜರ್ ಮಾಡ್ಕೋತ ಹೋಗೋದು. ಈಗ ನೋಡಿರಿ, ನಾನು ಅದು ಪಿಜ್ಜಾ ಬೇಸ್ ಮಾಡಿಟ್ಟೇನಿ. ಅದು ಲಾಂಗ್ ಪ್ರೊಸೀಜರ್ ಅದ. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ತೋರಿಸ್ತೀನಿ. ನಿಮ್ಗೆ ಬೇಕಾಗಿತ್ತಂದ್ರೆ ನಂಗೆ ಕಮೆಂಟ್ನಲ್ಲಿ ಬರೀರಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿರಿ, ಆಲ್ರೆಡಿ ಒಂದು ಮಾಡಿದ್ದೆ ನಾನು ಬೇಸನ್ನು, ಹೆಂಗೆ ಮಾಡೀನಿ ಅಂತ ತೋರಿಸ್ಲಿಕ್ಕತ್ತೀನಿ. ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದ್ರದ್ದು ನೆಕ್ಸ್ಟ್ ಪ್ರೊಸೀಜರ್ ಏನು ಅನ್ನೋದನ್ನು ನಿಮ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆಯಾ? ಹಾಗಾದರೆ ನನಗೆ ಕಮೆಂಟ್ನಲ್ಲಿ ಬರೀರಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಪಿಜ್ಜಾ ಬೇಸ್ ಮಾಡಿದೆ ಅಂತ. ಮತ್ತೆ ಸಿಗ್ತೇನೆ ಅಂತೆ. ನಮಸ್ಕಾರ.